ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಝೊಮ್ಯಾಟೊ ಪಾರ್ಟ್ ಟೈಮ್ ಅರ್ನಿಂಗ್ ಮಾಡೋಣ ಅಂತ ಬಂದೀನಿ. ಅಂದರೆ ಟೈಮ್ ಬಂದಿವಾಗ ಕರೆಕ್ಟಾಗಿ 10 ಗಂಟೆ ಆಗಿದೆ. 10 ಗಂಟೆಯಿಂದ 3 ಗಂಟೆವರೆಗೂ ಝೊಮ್ಯಾಟೊದಲ್ಲಿ ಏನಾದ್ರು ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟೆಲ್ಲ ಅರ್ನಿಂಗ್ ಆಗುತ್ತೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇವತ್ತು ಯಾವುದೇ ಆದಂಥ ಇನ್ಸೆಂಟಿವ್ ಇಲ್ಲ ಪಾರ್ಟ್ ಟೈಮಿಗೆ, ಬಟ್ ಆರ್ಡರ್ ಅರ್ನಿಂಗ್ ಎಷ್ಟು ಮಾಡ್ತೀವೋ ಅಷ್ಟೇ ನಮಗೆ ಅರ್ನ್ ಆಗೋದು. ಅದರಿಂದಾಗಿ ಅಕಸ್ಮಾತ್ ಏನಾದ್ರು ಇನ್ಸೆಂಟಿವ್ ಇರಲಿಲ್ಲ ಅಂದರೆ ಯಾವ ರೀತಿಯೆಲ್ಲ ನಮಗೆ ಅರ್ನಿಂಗ್ ಆಗುತ್ತೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಬರೀ ₹6 ಆದರೆ ನಮಗೆ ಎಷ್ಟು ಬರುತ್ತೆ, ಎಷ್ಟೆಲ್ಲ ಸೇವಿಂಗ್ಸ್ ಆಗುತ್ತೆ, ಪೆಟ್ರೋಲ್ ಎಷ್ಟಾಗುತ್ತೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಆನ್ಲೈನ್ಗೆ ಹೋಗ್ತಿದ್ದಂಗೆ ಇವತ್ತು ಮಲ್ಟಿ ಆರ್ಡರ್ ಕೊಟ್ಬಿಟ್ಟಿದ್ದಾನೆ. ಬನ್ನಿ ಹೋಗಿ ಬೇಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ನಾನು ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಬಂದೆ. ಅಂದರೆ ಫಸ್ಟ್ನೇ ಆರ್ಡರ್ನ ಪಿಕಪ್ ಮಾಡೋಕ್ಕೆ ನಾನು ಇವಾಗ ಬಂದಿದ್ದೀನಿ. ಅಂದರೆ ಫ್ರೆಶ್ ವರ್ಡ್ ಇದೆಯಲ್ಲ ಅದ್ರ ಪಕ್ಕನೇ ಇರೋದು. ಅಂದರೆ ಒಂದು ಕ್ಲೌಡ್ ಕಿಚನಲ್ಲಿ ಪುಳೋಗ್ರೆ ಪಾಯಿಂಟ್ ಅಂತ ಆ ರೆಸ್ಟೋರೆಂಟ್ ಹೆಸರು. ಅಲ್ಲಿ ಹೋಗಿ ನಾನು ಇವಾಗ ಪಿಕಪ್ ಮಾಡ್ಕೊಂಡು ತೊಗೊಂಬರ್ಬೇಕು. ಅಂದರೆ ಸೆಕೆಂಡ್ ಫ್ಲೋರಲ್ಲಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹತ್ಬಿಟ್ಟು ಹೋಗಿ ಆರ್ಡರ್ನ ಪಿಕಪ್ ಮಾಡ್ಕೊಂಡು ತೊಗೊಂಡೋಗಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಫಸ್ಟ್ನೇ ಪಿಕಪ್ ಹತ್ರ ಬಂದಿದ್ದೀನಿ. ಅಂದರೆ ಆರ್ಡರ್ ಕೂಡ ರೆಡಿ ಇದೆ. ಅಂದರೆ ರೀಚ್ ಕೊಟ್ಟೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಬೋಣ. ಸ್ನೇಹಿತರೆ, ಪುಳೋಗ್ರೆ ಪಾಯಿಂಟ್ ರೆಸ್ಟೋರೆಂಟ್ ಇದೆಯಲ್ಲ, ಇದು ಅಂದರೆ ಕ್ಲೌಡ್ ಕಿಚನು, ಇದು ಬೇರೆ ಕಡೆ ಇತ್ತು, ಈಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಅದರಿಂದಾಗಿ ನಾನು ಫಸ್ಟ್ ಟೈಮ್ ಇಲ್ಲಿ ಪಿಕಪ್ ಮಾಡೋಕ್ಕೆ ಬಂದಿರೋದು. ಅದರಿಂದಾಗಿ ಕೌಂಟರು ಸಿಗ್ತಾಯಿಲ್ಲ. ಅಂದರೆ ನಾನು ಮೇಲ್ಗಡೆ ಇರಬೇಕು ಅಂತ ಮೇಲ್ಗಡೆ ಎಲ್ಲ ನೋಡಿದೆ. ಅಂದರೆ ಕೌಂಟರ್ 3 ಅಲ್ಲೇ ಹಿಂದೆನೇ ಇತ್ತು, ನಾನು ಗಮನಿಸಲಿಲ್ಲ. ಇಲ್ಲಿ ಮುಂದೆ ಇರಬೇಕು ಅಂತೇಳಿ ಮುಂದೆ ಬಂದುಬಿಟ್ಟೆ. ಆಮೇಲೆ ಇಲ್ಲಿ ನೋಡಿದಾಗ ಕೌಂಟರ್ 6 ಅಷ್ಟೇ ಅಲ್ಲಿದ್ದು. ಇವಾಗ ಕೌಂಟರ್ 4 ಸಿಗುತ್ತೆ. ಅದರಿಂದಾಗಿ ಇಲ್ಲೇ ಪಕ್ಕದಲ್ಲಿ ಇರುತ್ತೆ ಕೌಂಟರ್ 3 ಅಂತ ನೋಡಿದೆ. ಇವಾಗ ಕೌಂಟರ್ 3 ಇಲ್ಲಿದೆ ನೋಡಿ, ಪಿಕ್ ಮಾಡೋಣ. ಬ್ರೋ 4980 ಕೊಡಿ. ಇಟ್ಕೊಳ್ಳ. ಸೊ ಗೈಸ್, ಇದೇನೆ ಪಿಕಪ್ ಕಂಪ್ಲೀಟ್ ಕೊಡ್ತೀನಿ. ಬನ್ನಿ ತಗೊಂಡು ಹೋಗೋಣ. ಸ್ನೇಹಿತರೆ ನೋಡಿ, ಎರಡನೇ ಪಿಕಪ್ ಆದ್ರೆ ಮುಂದೆ ರೀಚ್ ಪಿಕಪ್ ಕೊಡ್ತೀನಿ. ಇದು ಕೂಡ ಆರ್ಡರ್ ರೆಡಿ ಇದೆ. ಬನ್ನಿ ಹೋಗಿ ಇದನ್ನು ಪಿಕ್ ಮಾಡೋಣ. ರೆಡಿ ತಗೊಳ್ಳಿ. ಗೈಸ್ ನೋಡಿ, ತಗೊಂಬಂದೆ. ಪಿಕಪ್ ಆರ್ಡರ್ ಕೊಡೋಣ. ಫಸ್ಟ್ನೇ ಡ್ರಾಪ್ ಬಂದ್ಬಿಟ್ಟು ಇಲ್ಲೇ ಸಂಜಯ್ ನಗರದಲ್ಲಿರೋದು. ಅಂದರೆ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಕಂಟಿನ್ಯೂ 1.2 ಕಿಲೋಮೀಟರ್ ಇದೆ ಫಸ್ಟ್ನೇ ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಮೊದಲನೇ ಡ್ರಾಪ್ ಹತ್ರ ಬಂದೆ. ಇದೇ ಇಲ್ಲಿ ತೋರಿಸ್ತಾ ಇದೆ. ಬನ್ನಿ ರೀಚ್ ಕೊಟ್ಬೋಣ. ಫಸ್ಟ್ ರೀಚ್ ಕೊಟ್ಟೆ. ಒಂದೇ ನೆಗೆಟಿವ್. ಸರ್ ಹೆಂಗೆ ಬರೋದು? ಇಲ್ಲೇನಾ? ಥ್ಯಾಂಕ್ ಯು ಸರ್. ಹಾಂ, ಓಕೆ. ಗೈಸ್ ನೋಡಿ, ಕಂಪ್ಲೀಟ್ ಆಯಿತು. ಆರ್ಡರ್ ಡೆಲಿವರ್ ಕೊಡ್ತೀನಿ. 5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟೆ. ಸೆಕೆಂಡ್ ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ನೋಡಿ, ಸೆಕೆಂಡ್ ಡ್ರಾಪು 1.6 ಕಿಲೋಮೀಟರ್ ಇದೆ. ಬನ್ನಿ ಬೇಗ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡುವ. ಸ್ನೇಹಿತರೆ ನೋಡಿ, ಎರಡನೇ ಡ್ರಾಪ್ ಲೊಕೇಶನ್ ಹತ್ರನೂ ಕೂಡ ಬಂದೆ. ಯಾವುದಪ್ಪ ಇದರಲ್ಲಿ ರೀಚ್ ಕೊಟ್ಬೋಣ. ಫಸ್ಟ್ ಇದೇನೆ.
ಸ್ನೇಹಿತರೆ ನೋಡಿ, ಆರ್ಡರ್ ಡೆಲಿವರ್ ಮಾಡೋಕ್ಕೆ ಮನೆ ಏನೋ ಸಿಕ್ಕಿದೆ, ಬಟ್ ಡೈರೆಕ್ಟಾಗಿ ಹೋಗಿ ನಾವು ಕೂಡ ಡೆಲಿವರ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಫಸ್ಟ್ ಫ್ಲೋರಲ್ಲಿ ಇರ್ತಾರ, ಗ್ರೌಂಡ್ ಫ್ಲೋರಲ್ಲಿ ಇರ್ತಾರ ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ. ಅಂದರೆ ಫಸ್ಟ್ನೇ ಸಲ ಫೋನ್ ಮಾಡಿದೆ, ಅವ್ರು ಪಿಕ್ ಮಾಡಿಲ್ಲ. ತಿರ್ಗಾ ಈಗ ಸೆಕೆಂಡ್ನೇ ಸಲ ಕೂಡ ಕಾಲ್ ಟ್ರೈ ಮಾಡ್ತೀನಿ, ಅದು ಕನೆಕ್ಟ್ ಆಗೋಲ್ಲ, ಬೇರೆ ಯಾರಿಗೋ ಹೋಗುತ್ತೆ. ಅದನ್ನು ತಿರ್ಗಾ ಮೂರನೇ ಸಲ ಪ್ರಯತ್ನ ಮಾಡ್ದಂಗೆ ಫೋನ್ ಪಿಕ್ ಮಾಡ್ತಾರೆ. ಆಮೇಲೆ ಹೋಗಿ ಗ್ರೌಂಡ್ ಫ್ಲೋರ್ಗೆ ಕೊಟ್ಬಿಟ್ಟು ಬರ್ತೀನಿ. हेलो। ಸರ್, ಲೊಕೇಶನ್ ಹತ್ರ ಬನ್ನಿ ಝೊಮ್ಯಾಟೊ. हाँ मुझे ये बेल रिंग कर दो ना डोर पर। नंबर 6 पे है सर। ಗ್ರೌಂಡ್ ಫ್ಲೋರಾ ಸರ್? हाँ ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಮಲ್ಟಿ ಆರ್ಡರ್ಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾನೆ ಅಂತ 55 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ತೋರಿಸಿದ್ದು ಕೂಡ 55 ರೂಪಾಯಿ, ಅದರಿಂದಾಗಿ 55 ರೂಪಾಯಿ ಕೊಟ್ಟಿದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ ಇವಾಗ. ಸ್ನೇಹಿತರೆ ನೋಡಿ, ಇನ್ನೂ ಒಂದು ಆರ್ಡರ್ ಬರ್ತಾ ಇದೆ, ಅದನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡ್ತೀನಿ. ಪಿಕಪ್ ನೋಡಿ 0.61 ಕಿಲೋಮೀಟರ್ ಇದೆ, ಡ್ರಾಪ್ ಬಂದು 6.69 ಕಿಲೋಮೀಟರ್ ಇದೆ, 73 ರೂಪಾಯಿ ಕೊಡ್ತಾ ಇದ್ದಾರೆ. ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಕಸ್ಟಮರ್ ಕೂಡ 30 ರೂಪೀಸ್ ಟಿಪ್ಸ್ ಕೊಟ್ಟಿದ್ದಾರೆ, ಸ್ಟೇ ಥ್ಯಾಂಕ್ಸ್ ಅಂತ ಕೊಡ್ತೀನಿ. ಬನ್ನಿ ಹೋಗೋಣ, ಪಿಕ್ ಮಾಡೋಣ. ರೆಸ್ಟೋರೆಂಟ್ ಡಿಸ್ಟೆನ್ಸ್ ಎಷ್ಟಿದೆ? 550 ಮೀಟ್ರ್ ಇದೆ. ಸ್ನೇಹಿತರೆ ನೋಡಿ, ರೆಸ್ಟೋರೆಂಟ್ ಹತ್ರ ಬಂದೆ. ಅಂದರೆ ಇವಾಗ ರೀಚ್ ಕೊಡ್ತೀನಿ, ಇನ್ನೂ ರೀಚ್ ಕೊಟ್ಟಿಲ್ಲ. ನೋಡಿ, ರೀಚ್ ಪಿಕಪ್ ಕೊಟ್ಟೆ, ಆರ್ಡರ್ ರೆಡಿ ಕೊಟ್ಟಿದ್ದಾರೆ. ಅಂದರೆ ಅಲ್ಲೇ ನೋಟಿಫಿಕೇಶನ್ ಬಂತು, ನಾನು ಅಲ್ಲಿ ಬರ್ಬೇಕಾದ್ರೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. $3990. ನೋಡಿ, ಪಿಕಪ್ ಕಂಪ್ಲೀಟ್ ಕೊಡ್ತೀನಿ. ಪಿಕಪ್ ಕಂಪ್ಲೀಟ್ ಆಯಿತು. ಹೆಬ್ಬಾಳ, ಕೆಂಪಾಪುರ. ಬನ್ನಿ ಹೋಗೋಣ. 6.7 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್. ಅಕ್ಕ, ಹೆಂಗೆ ಹೋಗೋದು? ಹಿಂಗೆ ಹೋಗೋದಾ? ಸ್ನೇಹಿತರೆ ನೋಡಿ, ಆರ್ಡರ್ನ ಡೆಲಿವರ್ ಮಾಡಿ ಬಂದೆ. ಅಂದರೆ ಒಳಗಡೆ ಅಪಾರ್ಟ್ಮೆಂಟ್ ಒಳಗಡೆ ಹೆಲ್ಮೆಟ್ ಅಲ್ಲ ಇರಲಿಲ್ಲ, ಅದಕ್ಕೆ ಬಿಚ್ಚಿಟ್ಟು ಕೈಯಲ್ಲಿ ಇಟ್ಕೊಂಡೋಗಿದೆ. ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ನೋಡೋಣ ತಡೀರಿ. ಕಸ್ಟಮರ್ ಟಿಪ್ಸು ಸೇರಿ 103 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಕಸ್ಟಮರ್ 30 ರೂಪಾಯಿ ಟಿಪ್ಸ್ ಕೊಟ್ಟಿರಲ್ಲ, ಅದು ಆ್ಯಡ್ ಆಗಿದೆ. ಅಂದರೆ 103 ರೂಪಾಯಲ್ಲಿ 30 ರೂಪಾಯಿ ತೆಗೆದ್ರೆ 73 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಕರೆಕ್ಟಾಗಿ ಎಷ್ಟು ತೋರಿಸಿದ್ನೋ ಅಷ್ಟೇ ಅಮೌಂಟ್ನ ಕೊಡ್ತಾ ಇದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಬನ್ನಿ, ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೋ ಏನೋ ನೋಡುವ. ಸ್ನೇಹಿತರೆ ನೋಡಿ, ಇಲ್ಲಿ ಒಬ್ಬರು ಡೆಲಿವರಿ ಪಾರ್ಟ್ನರ್ ಹೋಗ್ತಾ ಇದ್ದಾರೆ. ಅಂದರೆ ಹೆಲ್ಮೆಟ್ ಅವ್ರ ಹತ್ರ ಇದೆ, ಆದರೂ ಕೂಡ ಅವರು ಮುಂದೆಗಡೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮುಂದೆಗಡೆ ಇಟ್ಕೊಂಡು ಹೋಗೋ ಬದಲು ತಲೆಗೆ ಇಟ್ಕೊಂಡು ಹೋದರೆ ಒಳ್ಳೇದಲ್ವಾ? ಏನಕ್ಕೆ ಅಂದರೆ ನಮಗೋಸ್ಕರ ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ಹೆಲ್ಮೆಟ್ ಹಾಕೊಂಡಲ್ಲೇ ಹೋಗಿ ಎದುರುಗಡೆಯಿಂದ ಬಂದು ಯಾರು ಗುದ್ದರೆ, ಅಂದರೆ ನಾವು ಕರೆಕ್ಟಾಗಿ ಹೋಗ್ತಾನೆ ಇರ್ತೀವಿ, ಬಟ್ ಎದುರುಗಡೆ ಬರೋರು ಕರೆಕ್ಟಾಗಿ ಬರ್ತಾರೆ ಅಂತ ಹೇಗೆ ಹೇಳೋದು? ಅವ್ರು ಏನಾರು ಬಂದು ಗುದ್ದಿ ನಮ್ಗೆ ಏನಾರು ಏಟಾದರೆ ನಮ್ಮ ಫ್ಯಾಮಿಲಿನೇ ಅಲ್ವಾ ಸಫರ್ ಮಾಡೋದು? ಅದರಿಂದಾಗಿ ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ನೀವು ಡ್ಯೂಟಿ ಮಾಡಿ. ಹೆಲ್ಮೆಟ್ ಹಾಕೊಂಡಲ್ಲೇ ಡ್ಯೂಟಿನೇ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಲಾಸ್ಟ್ ಪಿಕಪ್ ಹತ್ರ ಬಂದೆ. ಅಂದರೆ ರೀಚ್ ಪಿಕಪ್ ಕೊಡ್ತೀನಿ. ಆರ್ಡರ್ ಕೂಡ ರೆಡಿ ಇದೆ, ಬನ್ನಿ ಹೋಗಿ ಪಿಕ್ ಮಾಡೋಣ. ಸ್ನೇಹಿತರೆ ಝೊಮ್ಯಾಟೋದಲ್ಲಿ ನೋಡಿ, ಝೋನಿಂದ ಆಚೆಲ್ಲ ಆರ್ಡರ್ ಹಾಕೋ ಕಾರಣ ಅಂದರೆ ಒಂದೊಂದು ರೆಸ್ಟೋರೆಂಟಿಗೆ ನಾವು ಹೋಗೇ ಇರಲ್ಲ. ಅಂದರೆ ಇದು ಫಸ್ಟ್ ಟೈಮ್ ನಾನು ಈ ಆರ್ಡರ್ನ ಪಿಕಪ್ ಮಾಡೋಕ್ಕೆ ಬಂದಿರೋದು ಈ ರೆಸ್ಟೋರೆಂಟಲ್ಲಿ. ಬಟ್ ಎಲ್ಲಿ ಆರ್ಡರ್ ಪಿಕಪ್ ಮಾಡೋದು ಅನ್ನೋದೇ ಫುಲ್ಲು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅಂದರೆ ಅಲ್ಲಿ ಕೌಂಟರ್ ಅವ್ರ ಹತ್ರನ ಅವರು ಕೂಡ ಬ್ಯುಸಿ ಆಗಿದ್ದಾರೆ, ಇಲ್ಲೊಬ್ರು ಅಣ್ಣ ಯಾರೋ ಪ್ಯಾಕ್ ಮಾಡ್ತಾರೆ, ಅವರು ಕೂಡ ಬ್ಯುಸಿ ಆಗಿದ್ದಾರೆ. ನೋಡೋಣ ತಡ್ರಿ ಎಲ್ಲಿ ಪಿಕಪ್ ಮಾಡೋದು ಅಂತ. ಅಣ್ಣ, ಝೊಮ್ಯಾಟೊ ಪಿಕಪ್ ಎಲ್ಲಣ್ಣ?
ಸ್ನೇಹಿತರೆ ನೋಡಿ ಕೇಳಿದೆ, ಆದರೂ ಕೂಡ ಅವರು ರೆಸ್ಪಾನ್ಸ್ ಮಾಡಲ್ಲ. ಏನಕ್ಕೆ ಅಂದರೆ ಅವರ ಕೆಲಸದಲ್ಲಿ ಅವರು ಮುಳುಗೋಗಿರ್ತಾರೆ. ನಾವು ಎಷ್ಟು ಕೂಗಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲ್ಲ. ಇದೊಂದು ತಲೆನೋವು, ಅಂದರೆ ಎಲ್ಲಿ ಪಿಕಪ್ ಮಾಡಬೇಕು ಅನ್ನೋದೇ ಒಂದು ತಲೆನೋವು ಆಗ್ಬಿಟ್ಟಿರುತ್ತೆ. ಅದರಿಂದ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಅದಾದಮೇಲಿಂದ ನೋಡೋಣ ಇನ್ನೂ ಒಂದು ಸ್ವಲ್ಪ ಜೋರಾಗಿ ಕೇಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಕೇಳ್ತೀನಿ. ಅಂದರೆ ಅವ್ರನ್ನ ಕ್ಯಾಶಿಯರ್ನ ಕೇಳೋಣ ಅಂತ ಕೇಳ್ತಾ ಇದ್ದೀನಿ. ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಅವರು ಬ್ಯುಸಿ ಆಗಿದ್ದಾರೆ. ತಿರ್ಗಾ ಈ ಅಣ್ಣನೇ ಕೇಳ್ತೀನಿ ಎಲ್ಲಿ ಅಂತ ಪಿಕಪ್ಪು. ಬ್ರೋ ಇದು ರೆಡಿ ಇದೆ ನೋಡಿ ಝೊಮ್ಯಾಟೋದಲ್ಲಿ. ಎಲ್ಲೋ ಕೇಳಿದ್ರಲ್ಲಪ್ಪ ಬ್ರೋ, ಇದು ಏನಪ್ಪ 1367. ಹಾಂ ಸ್ನೇಹಿತರೆ, ಅಂದರೆ ಕ್ಯಾಮ್ರಾ ಹಾಕೊಂಡಿರೋದು ನೋಡಿ, ಅದೇನು ಕ್ಯಾಮ್ರಾ ಅಂತ ಕ್ಯೂರಿಯಾಸಿಟಿಲಿ ಕೇಳ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ರೆ ನಮ್ಮದು ಕೂಡ ಒಂದು ಸ್ವಲ್ಪ ಹೋಟ್ಲದು ಇದು ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಟ್ ಅವ್ರು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾಯಿದೆ, ಬಟ್ ನನಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಅಂದರೆ ನಂಗೆ ಹಿಂದೆ ಅಷ್ಟಾಗಿ ಬರೋಲ್ಲ. ಅದರಿಂದಾಗಿ ಅಂದರೆ ಲಾಸ್ಟ್ನೇ ಆರ್ಡರ್ ಬೇರೆ ಬೇಗ ತಗೊಂಡು ಹೋದರೆ ಸಾಕಾಗಿರುತ್ತೆ ನನಗೆ. ಅವ್ರು ಕೊಡ್ತಿದ್ದಂಗೆ ತಗೊಂಡು ಹೊರಟ್ಬಿಡ್ತೀನಿ ನಾನು. ಸ್ನೇಹಿತರೆ ನೋಡಿ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಸಖತ್ತಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಗುರು, ಎಷ್ಟು ಸಖತ್ತಾಗಿದೆ ಅಂತ ಪ್ಯಾಕಿಂಗು. ಸೂಪರ್ ಆಗಿದೆ ಪ್ಯಾಕಿಂಗ್ ಮಾತ್ರ. ಅಂದರೆ ಒಂದು ಮಟನ್ ಬಿರಿಯಾನಿ ಅಷ್ಟೇ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. ಪಿಕಪ್ ಆರ್ಡರು 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಕಸ್ಟಮರ್ ಲೊಕೇಶನ್ ನೋಡೋಣ. ಇಲ್ಲಿಂದ 5 ಕಿಲೋಮೀಟರ್ಸ್ ಇದೆ. ಎಲ್ಲಿಗೆ ಹಾಕಿದ್ದಾನೆ? ಸೀದಾ RT ನಗರ್ಗೆ ಹಾಕಿದ್ದಾನೆ ಇಲ್ಲಿಂದ. ಬನ್ನಿ ಹೋಗೋಣ. ಅಂದರೆ ಲಾಸ್ಟ್ ಆರ್ಡರ್ ಅಲ್ವಾ, ಗೋವಾ ಮಾಡ್ಕೊಂಡಿದೆ, ಅದರಿಂದಾಗಿ ಆ ಕಡೆ ಸೈಡ್ಗೆ ಹಾಕಿದ್ದಾನೆ. ಅಂದರೆ ಬೆಲ್ ರೋಡ್ ಸೈಡಿಗೆ ಹಾಕಿದ್ದಾನೆ. ಅಂದರೆ ಇನ್ನೇನು ಅಲ್ಲಿಂದ ಅಲ್ಲಿಗೆ 1.5 ಕಿಲೋಮೀಟ್ರ್ ಇದೆ ಅಷ್ಟೇ. ಇದ್ರ ಒಳಗಡೆ ಲಿಕ್ವಿಡ್ ಏನಾದ್ರು ಇರುತ್ತೆ ಗುರು. ನೋಡಿ ಬ್ಯಾಗ್ ಎಲ್ಲ ಹೆಂಗೆ ಹಾಳಾಗ್ತಾ ಇದೆ ಅಂತ. ಇಲ್ಲಿ ನೋಡಿ ಅವಾಗಲೆಲ್ಲ ಏನು ಬಿಟ್ಟಿದೆ ಇಲ್ಲೆಲ್ಲ ನೋಡಿ. ರೈನ್ ಕೋಟ್ ಒಗಸ್ಕೊಂಡು ತೊಗೊಂಬಂದಿದೆ, ಎಲ್ಲ ಹಾಳಾಗೋಯ್ತದೆ ಡ್ಯೂಟಿಗೆ ಬಂದರೆ. ಬರೋಣ. ಸ್ನೇಹಿತರೆ ನೋಡಿ ಲಾಸ್ಟ್ನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಅಂದರೆ ರೀಚ್ ಕೊಟ್ಬಿಡ್ತೀನಿ. ರೀಚ್ ಕೊಟ್ಟೆ. ಇದೇನೆ ಫಸ್ಟ್ ಫ್ಲೋರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೋಗ್ಬೋಣ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ ಆರ್ಡರ್ ಡೆಲಿವರ್ ಕೊಡ್ತೀನಿ. ನೋಡಿ ಡೆಲಿವರ್ ಕೊಟ್ಟೆ, 5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟೆ. ಅಮೌಂಟ್ ಎಷ್ಟು ಕೊಡ್ತಾರೆ ಅಂತ ನೋಡೋಣ. ನೋಡಿ 79 ರೂಪೀಸ್ ಕೊಟ್ಟಿದ್ದಾರೆ. 6.6 ಕಿಲೋಮೀಟರ್ ಟ್ರಾವೆಲ್ ಮಾಡಿರೋದಕ್ಕೆ. ಅಂದರೆ ಪಿಕಪ್ಪು ಡ್ರಾಪ್ ಎರಡು ಸೇರಿ ಅಷ್ಟು. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ, ಆದರೆ ತಗೊಳಲ್ಲ ನೋಡಿ. ಏನಕ್ಕೆ ಅಂದರೆ ನಾನು ಗಿಗ್ ಬುಕ್ ಮಾಡಿರಲಿಲ್ಲ. ಅಂದರೆ 3 ಗಂಟೆವರೆಗೂ ಅಷ್ಟೇ ಗಿಗ್ ಬುಕ್ ಮಾಡಿದ್ದು. ಅಂದರೆ ಅರ್ನಿಂಗ್ ತೋರಿಸ್ಕೊಡ್ತೀನಿ ತಗಡಿ ಇವಾಗ. ಸ್ನೇಹಿತರೆ ಟೈಮ್ ನೋಡಿ 3:19 ಆಯಿತು. ಅಂದರೆ ಲಾಸ್ಟ್ನೇ ಆರ್ಡರ್ ಕೂಡ ನಾನು ಡ್ರಾಪ್ ಮಾಡಿ ಬಂದೆ. ಅಂದರೆ ಬೆಳಗ್ಗೆ 11 ಗಂಟೆಯಿಂದ 3:19 ತನಕ ಮಾಡಿರೋದಕ್ಕೆ ಅರ್ನಿಂಗ್ ಎಷ್ಟಾಗಿದೆ ಅಂತ ನೋಡ್ಕೊಂಬೋಣ. ಅಂದರೆ ಝೊಮ್ಯಾಟೋದಲ್ಲಿ ಏನಾದ್ರು ಇನ್ಸೆಂಟಿವ್ ಏನು ಇರ್ತದೆ, ಬರೀ ಪ್ಲೈನ್ ಡೇ ಏನು ಆಫರ್ ಕೊಟ್ಟಿಲ್ಲ ಅನ್ನೋ ಟೈಮಲ್ಲಿ ಯಾವ ಥರ ಪಾರ್ಟ್ ಟೈಮಲ್ಲಿ ಅರ್ನಿಂಗ್ ಆಗುತ್ತೆ ಅಂತ ನೋಡಿ. ಅಂದರೆ ರನ್ನಿಂಗ್ ನೋಡಿ 497 ರೂಪಾಯಿ ಮಾಡಿದ್ದೀನಿ. ಅಂದರೆ 500 ರೂಪಾಯಿ ಅಂದ್ಕೊಳ್ಳಿ. ಕಸ್ಟಮರು 30 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಟಿಪ್ಸು 8 ಟ್ರಿಪ್ಸ್ ಮಾಡಿದ್ದೀನಿ. ಲಾಗಿನ್ ಅವರು 5:15 ಗಂಟೆ ಮಾಡಿದ್ದೀನಿ. ಜೊತೆಯಲ್ಲಿ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಮಲ್ಟಿ ಆರ್ಡ್ರ್ ಮಾಡಿದ್ದೀನಿ 2, ಅದರಿಂದಾಗಿ 10 ಆರ್ಡರ್ ಬಂದಿದೆ. ನೋಡಿ ಟೋಟಲ್ ಆಗಿದ್ದು 527 ರೂಪಾಯಿ ಆಯ್ತು ಅಷ್ಟೇ. ಅಂದರೆ ಇನ್ಸೆಂಟಿವ್ ಏನಾದ್ರು ಕೊಟ್ಟಿದ್ರೆ ಒಂದು 200 ರೂಪಾಯಿ 100 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ರೆ ಹೆಂಗೋ ಪೆಟ್ರೋಲಿಗೆ ಆಗೋದು. ಬಟ್ ಯಾಕೆ ಇನ್ಸೆಂಟಿವ್ ಕೊಟ್ಟೇ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ಕೊಂಬಿಡಿ ಹೆಂಗೆ ಕೊಟ್ಟಿದ್ದಾನೆ ಇನ್ಸೆಂಟಿವ್ ಅಂತ. ಅಂದರೆ ಫುಲ್ ಡೇ ಕೊಟ್ಟಿದ್ದಾನೆ ಇನ್ಸೆಂಟಿವು. ನೋಡಿ 1400 ರೂಪಾಯಿ ಮಾಡಿದ್ರೆ 400 ರೂಪಾಯಿ, 1600 ರೂಪಾಯಿ ಮಾಡಿದ್ರೆ 750 ರೂಪಾಯಿ. ಈ ಇನ್ಸೆಂಟಿವ್ ಕಂಪ್ಲೀಟ್ ಮಾಡೋಕ್ಕೆ ನಾವು ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಇಲ್ಲಿ ಇರಬೇಕು. ಬೆಂಗಳೂರಲ್ಲಿ ಏನಾದ್ರು 8 ಗಂಟೆಗೆ ಇದ್ದೀವಿ ಅಂತ ಹೇಳಿದ್ರೆ ನೈಟ್ ಒಂದು 11 ಗಂಟೆ ತನಕ ಮಾಡಿದ್ರೆ 1600 ರೂಪಾಯಿ ಆಗುತ್ತೆ. ಬಟ್ ನಾನು ಬಂದಿದ್ದೆ ಲೇಟ್ ಅಲ್ವಾ, 10 ಗಂಟೆಗೆ ಬಂದಿದ್ದೆ. ಅದಕ್ಕೋಸ್ಕರ ಬರೀ ಪಾರ್ಟ್ ಟೈಮ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಟೋಟಲ್ ಆಗಿ ಇಷ್ಟ ಆಯ್ತು. ಅಂದರೆ ಇನ್ಸೆಂಟಿವ್ ಅಂದರೆ ಬೇರೆ ಯಾವುದು ಇನ್ಸೆಂಟಿವ್ ಇಲ್ಲ ನೋಡಿ. ಅಂದರೆ ನೈಟಿಗಿದೆ, ಏನಾದ್ರು ರಾತ್ರಿ ಮಾಡಿದ್ರೆ ಇನ್ಸೆಂಟಿವ್ ಇದೆ ನೋಡಿ. ಲೈಟ್ ನೈಟ್ ಅಂತ ಹೇಳ್ಬಿಟ್ಟು 650 ರೂಪಾಯಿ ಇನ್ಸೆಂಟಿವ್ ಇದೆ. ಸ್ಕ್ರೀನ್ಶಾಟ್ ತಗೊಂಡಿರ್ತೀನಿ. ಅಂದರೆ ಅದಕ್ಕೆ ಲೈಟ್ ನೈಟ್ ಎಷ್ಟು ಗಂಟೆ ತನಕ ಇರ್ಬೇಕು ಗೊತ್ತಾ? ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 3 ಗಂಟೆ ತನಕ ಇದ್ದರೆ
16 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 650 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಅಂದರೆ ಇದು ಚೆನ್ನಾಗೈತೆ, ಬಟ್ ರಿಸ್ಕ್ ಜಾಸ್ತಿ ನೈಟ್ ಅಲ್ವಾ, ಅದರಿಂದಾಗಿ ಹೆವಿ ರಿಸ್ಕು. ಮಾಡೋಕ್ಕೂ ಆಗಲ್ಲ, ಅದು ಕಷ್ಟ ಇದೆ. ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ ಅಂದರೆ, ಝೊಮ್ಯಾಟೋದವನು ಇನ್ಸೆಂಟಿವ್ಗೆ ಕೊಡ್ತಾ ಇಲ್ಲ ಬೆಳಗ್ಗೆ ಹೊತ್ತು. ಅಂದರೆ ಲಂಚ್ ಇನ್ಸೆಂಟಿವ್ ಅಂತ ಮೊದಲು ಕೊಡ್ತಾ ಇದ್ದ, ಆಲೇ ಈಗ ಲಂಚ್ ಇನ್ಸೆಂಟಿವ್ ಇಲ್ಲ, ಯಾವ ಇನ್ಸೆಂಟಿವ್ ಇಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾನೆ. ಬರೀ ಅರ್ನಿಂಗ್ ಅಷ್ಟೇ ಮಾಡ್ಕೊಂಡು ಹೋಗಿ ಅಂತ ಬಿಟ್ಟಿದ್ದಾನೆ. ಮಾಡೋಂಗಿದೆ ಬರೀ ಫುಲ್ ಟೈಮ್ ಮಾಡಲಿ ಅಂತ ಬಿಟ್ಟಿರೋ ಕಾರಣ ಅರ್ನಿಂಗ್ ಇಷ್ಟ ಆಗಿದೆ. ಇಲ್ಲಾಂದರೆ ಒಂದು 700 600 ಆಗಿದ್ರು ಹೆಂಗೋ ಆಗೋದು. ಬಟ್ 530 ರೂಪಾಯಿ ಅಷ್ಟೇ ಆಗಿದ್ದು. ಅದ್ರಲ್ಲಿ ಪೆಟ್ರೋಲಿಗೆ 200 ರೂಪಾಯಿ ಆಗಿದೆ. 200 ರೂಪಾಯಿ ತಗೋದ್ರೆ ಎಷ್ಟೇ ಆಗಲಿ ಸೇವಿಂಗ್ಸು, ಬರೀ 300 ರೂಪಾಯಿ. ಒಂದು 5 ಅವರ್ ಲಾಗಿನ್ ಇದ್ರು 300 ರೂಪಾಯಿ ಅಷ್ಟೇ ಸೇವ್ ಮಾಡೋಕ್ಕಾಗಿದ್ದು ನಾನು ಇವತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.